ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್. ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡ್ಯಾರ್ರಿ. ಈಗ ನೋಡ್ರಿ ಊರಿಗೆ ಹೊಂಟಾವ ನಾವು. ಅಂದ್ರೆ ಮದುವೆ ಐತ್ರಲ್ಲ, ಬೆಳಗ್ಗಿನ ಕೆಲ್ಸಕ್ಕೆ ಹೋಗಿದ್ದೆ. ಕೆಲ್ಸಕ್ಕೆ ಹೋಗಿ ಬಂದು 9:30 ಅನ್ನ ಅಷ್ಟರಾಗ ಕೆಲಸ ಮುಗಿಸ್ಕೊಂಡು ಈಗ ಹೊಂಟಿದ್ವಿ ನೋಡ್ರಿ. ಗಾಡಿ ತೊಗೊಂಡು ಹೊಂಟೇವಿ. ಬರ್ರಿ ಫ್ರೆಂಡ್ಸ್, ಹಂಗೆ ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡ್ಕೊಂಗೆ. ಓಕೆ, ಬಾಯ್. ಈಗಂತ್ರ ಹೊಂಟೇವ್ರಿ ನಾವು ಗಾಡಿ ತೊಗೊಂಡು ಹೋದ್ರೆ ಒಂದು ಸ್ವಲ್ಪ ಜಲ್ದಿ ಹೋಗಿ ಮುಟ್ತೇವೆ ಅಂತಂದು ಈಗ ಬಂದ್ವಿ ರೀ. ಫೈನಲ್ ಆಗಿ ನಾನು ಮನೆಗೆ ಬಂದು ಮುಟ್ಟಿ ಆಮೇಲೆ ರೆಡಿ ಆದರೆ, ಯಾಕಂದ್ರೆ ನಾನು ಉಟ್ಟು ಬಟ್ಟೆ ಒಳಗೆ ನಾನು ಹೋಗ್ಬಿಟ್ಟಿದ್ದೆ ರೀ ಊರಿಗೆ. ಸೊ ಅಲ್ಲಿ ಹೋಗಿ ರೆಡಿ ಆದ್ರಾತ ಅಂತಂದು ಇಲ್ಲಿ ಬಂದು ಮತ್ತು ಸೀರೆ ಎಲ್ಲ ತೊಗೊಂಡು ಬಂದಿದ್ದೆ. ಇದು ಮಿಂಚಿನ ಸೀರೆ ಗೊತ್ತಾಯ್ತು ನಿಮಗಂತ್ರ, ಯಾಕಂದ್ರೆ ನಾನು ಬಹುಶಃ ಜಾಸ್ತಿ ಬ್ಲಾಗಲ್ಲಿ ಇದೇ ಸೀರೆ ನಿಮ್ಗೆ ಕಾಣುತ್ತೆ. ನಂಗೆ ಭಾಳ ಇಷ್ಟ ರೀ ಈ ಸೀರೆ. 2 ವರ್ಷ ಆಯ್ತು ನೋಡ್ರಿ, ಏನೇನಾಗಿಲ್ಲ. ಬಟ್ ಕ್ವಾಲಿಟಿ ಅಂತೂ ಸೂಪರ್ ಬಂದೈತೆ ರೀ. ಇದು ಸೀರೆ ಅಂತ್ರ ಸಿಕ್ಕಾಪಟ್ಟೆ ಇಷ್ಟ ಆಗೈತೆ ರೀ ನಂಗೆ. ಅಂತ್ರ ಕ್ವಾಲಿಟಿನೂ ಹಾಗೆ ಇದೆ, ಸೀರೆನೂ ಹಂಗೆ ಐತ್ರಿ. ಬಟ್ ಏನು ಅದ್ರದ್ದು ಮಿಂಚೆ ನಾವು ನೋಡಬಾರ್ದ್ರಿ, ಆ ಥರ ಐತಿ. ಸೊ ಇದು ನೋಡಿರಿ, ಫೈನಲ್ ಆಗಿ ನಂದು ಈ ಥರ ರೆಡಿ ಲುಕ್ ಆಯಿತು, ರೆಡಿ ಆದೆ. ಈಗ ನೋಡ್ರಿ ನಮ್ಮ ಸಮೀರ್ ಹತ್ರ ಒಂಚೂರು ವೀಡಿಯೋ ಮಾಡೋಕತ್ತಿದ್ದ. ಏನೋ ಒಂಚೂರು ಮಿಸ್ಟೇಕ್ ಅನ್ಸಕತ್ತಿತ್ತು. ಸಿಂಪಲ್ಲಾಗಿ ಜಡೀರಿ ಯಾವಾಗಲೂ ನನಗೆ ಜಾಸ್ತಿ ಕ್ರಿಯೇಟಿವಿಟಿಯಾಗಿ ಜಡಿ ಹಾಕ್ಕೊಳ್ಳೋದು ಇಷ್ಟ ಇಲ್ಲ. ಯಾವಾಗಲೂ ಹಾಕ್ಕೊಂಡ್ರೆ ಸೈಡ್ ಇದು ಮಾಡಿ ಹಾಕ್ಕೊತೀನಿ ರೀ. ಆಮೇಲೆ ಐ ಶ್ಯಾಡೋ ಹಾಕ್ಕೊತಾ ಇದ್ದೆ. ಐ ಶ್ಯಾಡೋಗೆ ಒಂಚೂರು ಲಿಪ್ಸ್ಟಿಕ್ ಹಚ್ಕೊಂಡೆ, ಜಾಸ್ತಿ ಅದು ಇಲ್ಲ. ಒಂಚೂರು ಲಿಪ್ಸ್ಟಿಕ್ ಹಚ್ಕೊಂಡು ಆಮೇಲೆ ಮೇಕಪ್ ಸೆಟ್ ಇತ್ತು ಹುಡುಗರದು, ಅದೇ ನಾನು ಮೇಕಪ್ ಸೆಟ್ನ ಈಗ ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ನಾನು ಅದನ್ನು ಕೂಡ ಯೂಸ್ ಮಾಡೋಂಗಿಲ್ಲ, ಬಟ್ ಏನು ಮಾಡಬೇಕು, ಅನಿವಾರ್ಯ ಯಾವಾಗಾದರೂ ಒಂಚೂರು. ಮತ್ತು ಇದು ಮದ್ವೆ ಹಬ್ಬ ಹಿಂಗಿದ್ರೆ ಅವಾಗಷ್ಟೇ ನಾನು ಯೂಸ್ ಮಾಡ್ತೀನಿ ರೀ, ಜಾಸ್ತಿ ಏನಿಲ್ಲ. ಬಟ್ ನಂಗೆ ಐ ಶ್ಯಾಡೋ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಐಲೈನರ್, ಆಮೇಲೆ ಅದು ಕೂಡ ಐಲೈನರ್ ಕೂಡ ಇದು ಆ್ಯಡ್ ಮಾಡ್ಕೊಂಡಿದ್ದೆ ರೀ ನೋಡಿರಿ. ಫೈನಲ್ ಲುಕ್ ಅಂತೂ ಸಿಕ್ಕಾಪಟ್ಟೆ ಮಸ್ತ್ ಕಾಣ್ತಾ ಇತ್ತು. ಸಿಂಪಲ್ಲಾಗಿ ಜಡಿ, ಆಮೇಲೆ ಜುಮ್ಕಿ ಹತ್ರ ವೈಟ್ ಜುಮ್ಕಿ ಇರುವೆ, ಅವು ಮೊನ್ನೆ ಹಬ್ಬದಾಗನ ತೊಗೊಂಡಿದ್ದೆ. ಸರಿಯಾಗಿ ಕಾಣ್ತಿಲ್ಲ ಆತ್ ನೋಡ್ರಿ, ಮದ್ವೆ ಆತು, ಅಷ್ಟು ಆತ್ರಿ. ಈಗ ಹೋಗ್ಬಿಡಿದ್ ನೋಡ್ರಿ, ಇರಂಗಿಲ್ಲ ಬಿಡಂಗಿಲ್ಲ ನೋಡ್ರಿ. ನಮ್ಮ ಸುಮ್ಮ ಮದ್ವೆಗೆ ಹೋಗಿ ಬಂದು ಎಲ್ಲ ಡ್ರೆಸ್ ನೋಡ್ರಿ. ಫೋಟೋ ಕಾಡ್ರಿ. ಇದು ನೋಡ್ರಿ, ಮದುವೆಗೆ ಹೋಗಿ ಬಂದಿದ್ದೆಲ್ಲ ಸೀರೆನ ಒಗೆದು ಹಾಕಿದ್ದೇರಿ ಬಂದು. ಮತ್ತು ಟೈಮ್ ನಮಗೂ ಜಾಸ್ತಿ ಇತ್ತು ರೀ, ಯಾಕಂದ್ರೆ ಹೊಳ್ಳಿ ಬರಬಾರ್ದು ಅಂತಂದು ಅಲ್ಲೇ ಇದ್ದು ಬಿಡ್ಬೇಕಂತಂದು ಇದು ಮಾಡಿದ್ವಿ. ಅಂದ್ರೆ ನಮ್ಮ ಅಕ್ಕನೂರಿಗೆ, ನನ್ನ ಗಂಡನೂರಿಗೆ ಹೋಗಿದ್ದೆ ರೀ. ಅಕ್ಕನೂರು ಗಂಡನೂರು ಎರಡೂ ಒಂದೇ. ಸೊ ಅಲ್ಲಿ ಮದ್ವೆ ಇತ್ತು ರೀ, ಮದ್ವೆಗೆ ಹೋಗಿದ್ವಿ. ಮದ್ವೆ ಮಾಡಿಕೊಂಡು ಜಲ್ದಿನೂ ಮತ್ತು ನಾವು ಹೊಳ್ಳಿ ಬಿಟ್ವಿ ರೀ. ಬಂದು ಮತ್ತು ಅರ್ಬಿ ಒಗೆದು ಹಾಕಿದ್ದೆ ರೀ ನೋಡ್ರಿ. ಸೀರೆ ಉಟ್ಕೊಂಡಿದ್ದೆ. ಮದ್ವೆ ಅಂತೂ ಸೂಪರ್ ಆಯ್ತು ರೀ, ಮಸ್ತ್ ಆಯ್ತು. ಬಟ್ ವಿಡಿಯೋ ಏನು ಮಾಡಲಿಲ್ಲ ರೀ ನಾನು. ಅದು ಅಲೋ ಇಲ್ಲರಿ ಮಾಡ್ಕೊಳಕ್ಕೆ ವಿಡಿಯೋ ಎಲ್ಲ. ಸೊ ಅದ್ರ ಸಂಬಂಧ ಏನು ವಿಡಿಯೋ ಮಾಡಲಿಲ್ಲ. ಅಲ್ಲಿಂದ ಬಂದ್ವಿ. ನಿಜವಾಗ್ಲೂ ಇವತ್ತಂತ್ರ ನೋಡ್ರಿ ಬರಾಕತ್ತೀವಿ, ಅಲ್ಲೇ ರೋಡ್ನಾಗ ಬರಾಕತ್ತೀವಿ. ಎಷ್ಟು ಸ್ಪೀಡ್ ಬಂದಂತರೂ ಕಾರ್ ಬಂದು ಎಲ್ಲೋ ಗುದ್ದ ಬಿಡ್ತಿತ್ತ ಏನ್ರಿ ನಮ್ಗೆ. ನಿಂತೇವ್ರಿ, ಒಂಚೂರು ಏನೋ ನೀರು ಕುಡಿಬೇಕಂತಂದು ನಿಂತಿದ್ವಿ. ಸ್ವಲ್ಪ ತಡಿಪ ನೀರು ಕುಡಿದ್ರಾತು ಅಂತಂದು ಗಾಡಿ ನಿಲ್ಲಿಸಿ ಒಂದು ಸೈಡು ನಿಂತೇವಿ. ಅಷ್ಟು ಫಾಸ್ಟ್ ಬಂದು ನಮ್ಮ ಸೈಡಿಂದ ಹೋತ್ರಿ. ಏನೋ ಒಂದು ಸ್ವಲ್ಪರಾಗ ನಾವು ಉಳ್ಕೊಂಡ್ವಿ ರೀ. ಬಹುಶಃ ಇವತ್ತು ಇಲ್ಲಿಕ್ರೆ ಏನೋ ಅನಾಹುತ ಆಗೋದಾರೆ. ನಿಜವಾಗ್ಲೂ ನಾವು ಗಾಡಿ ಹೊರಗಡೆ ತೊಗೊಂಡು ಹೋದಾಗ ಭಾಳ ಹುಷಾರಿಂದ ತೊಗೊಂಡು ಹೋಗ್ಬೇಕ್ರಿ. ಇನ್ನೊಂದು ಏನಪ್ಪ ಅಂದ್ರೆ, ಹೋಗುವಾಗ ನಾನು ಒಂಚೂರು ಓಡಿಸ್ಕೊಂಡು ಹೋದ್ರೆ ಗಾಡಿನ. ನಾನು ಒಂದು ಸ್ವಲ್ಪ, ನಮ್ಮ ಮನೆಯವರು ಒಂದು ಸ್ವಲ್ಪ ಅಂತಂದು ಇಬ್ಬರು ಇದು ಮಾಡಿದ್ವಿ, ತೊಗೊಂಡು ಹೋದ್ವಿ. ಯಾಕಂದ್ರೆ ಒಬ್ಬರಿಗೆ ಅಂದ್ರೆ ಗಾಡಿನ ತೊಗೊಂಡು ಹೋಗಿದ್ವಲ್ಲ, ಒಬ್ಬರಿಗೆ ಹೆವಿ ಆಗಿಬಿಡುತ್ತಾ. ಇಲ್ಲಿಂದ ಒಂದು 100 ಕಿಲೋಮೀಟ್ರ್ ಆಗ್ಬೋದು. ಅಷ್ಟು
ನೆಕ್ಸ್ಟ್ ಬರೋವಾಗ ಹೋಗುವಾಗ ಮತ್ತು ನಮ್ಮ ಮನೆಯವ್ರಿಗೆ ಒಬ್ರಿಗೆ ಹೆವಿ ಆಗುತ್ತೆ ಅಂತಂದು ಮತ್ತು ನಾನು ಒಂಚೂರು ನನಗೂ ಕಲ್ತಂಗೂ ಆಕೈತಿ ಓಡಿಸ್ದಂಗೂ ಆಕೈತಿ ಅಂತಂದು ನಾನು ರೈಡಿಂಗ್ ಮಾಡಿದೆ ರೀ ಸ್ಕೂಟಿ ರೈಡಿಂಗ. ಈಗ ಬಂದು ಈ ಅರ್ಬಿ ಎಲ್ಲ ಮಡಿಸ್ಬೇಕ್ರಿ. ಈಗ ಅಡುಗೆ ನೋಡ್ರಿ ಏನು ಮಾಡಾಕತ್ತೀನಿ, ಟಮಾಟಿ ಸಾರು ಮಾಡಾಕತ್ತೀನಿ. ಟಮಾಟಿ ಇದು ಹುರಿದೇನು ರೀ, ಟಮಾಟಿ ಆಮೇಲೆ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಕೊತ್ತಂಬರಿ ಕಾಳು, ಜೀರಿಗೆ ಇದಿಷ್ಟು ಅಂತ ಹಾಕೀನಿ. ಇದಕ್ಕೆ ಕೊತ್ತಂಬರಿ ಒಂದು ಸ್ವಲ್ಪ ಹಾಕಿ ನಾನು ಮಿಕ್ಸಿಗೆ ಹಾಕ್ಕೊತೀನಿ ರೀ. ಮತ್ತು ಸ್ವಲ್ಪ ತಣ್ಣಗಾಗ್ಬೇಕ್ರಿ ಇದು. ಈ ಕಡೆ ಚಪಾತಿ ಇತ್ತು, ಚಪಾತಿ ಮುಚ್ಚಿಟ್ಟೇನಿ. ಆಮೇಲೆ ಮಿರ್ಚಿ ಮಾಡಿದ್ದೆ, ಮಿರ್ಚಿನ ಅದಾವು. ಬಿಸಿ ಅನ್ನ ಅಂತ ರೆಡಿ ಆಗೈತಿ. ಈ ಟಮಾಟಿ ಸಾರನ್ನು ಮಾಡ್ಬೇಕ್ರಿ. ಜೋಳ ಹಸನ್ ಮಾಡೀನಿ. ಜೋಳ ನೋಡ್ರಿ ಹಂಗೆ ಕುಂತಾವು, ಯಾವಾಗ ಹಾಕಿಸ್ಕೊಂಡು ಬರ್ತಾರೋ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ. ಅರ್ಬಿ ಅದಾವು ಇನ್ನೂ ಹೊಲೆವು. ಇವತ್ತಂತ್ರ ಸಿಕ್ಕಾಪಟ್ಟೆ ಕೆಲಸ ಇದ್ರಿಂದ ಅರ್ಬಿ ಇನ್ನೊಂದು ಸ್ವಲ್ಪ ಅರ್ಬಿ ಇದ್ದು ರೀ, ಇಷ್ಟು ಒಗದು ಹಾಕಿದ್ದು, ಇನ್ನೊಂದು ಸ್ವಲ್ಪ ಇದ್ದು ಅದನ್ನೂ ಕೂಡ ಒಗದು ಹಾಕಿ ನೋಡ್ರಿ ಆ ಕಡೆ. ಹಾಂ ನೋಡ್ರಿ, ಪೈಖಾನೆ ನೀರು ತುಂಬ್ತ್ರಿ. ನಮ್ದು ಪೈಖಾನೆ ನೀರು ಒಂದು ಬಂದ್ ಮಾಡಿ ಬರ್ಬೇಕು. ಬೋರ್ ಬಂದ್ ಮಾಡೋದು ಚಾಲು ಮಾಡೋದು ನಮ್ಮ ನಂತರ ಇದೇ ಕೆಲಸ ನೋಡ್ರಿ ಜಾಸ್ತಿ. ಏನೋ ಬಾಳೆ ಬಚ್ಚಿ ಹಾಕ್ಬಿಡ್ರಿ ಮೆಸ್ದವ್ರಣ ಹೋಗಿ ಮತ್ತು ಬೋರ್ನ ಬಂದ್ ಮಾಡಿಬಿಟ್ರಿ. ಚಲೋ ಆಯ್ತು. ಮತ್ತು ಅಲ್ಲಿ ತನಕ ಹೋಗೋದು ತಪ್ಪು. ಒಂದು ಆರ್ಡ್ರ್ ಬಂದಿತ್ತು, ಸೊ ಹುಡುಗರು ಬಂದಿದ್ರು, ಕೊಟ್ಟರೆ. ಮತ್ತು ಇಷ್ಟಂತ್ರ ಬ್ಲಾಗ್ ಐತೆ ನೋಡ್ರಿ. ಅಂದ್ರೆ ಇನ್ನೂ ಕೆಲಸ ಭಾಳ ಅದಾವ್ರಿ. ಅರ್ಬಿ ಮಡಚ್ಬೇಕು, ಸಾರು ಮಾಡ್ಬೇಕು, ಅರ್ಬಿ ಹೊಲಿಬೇಕು. ಅಪ್ಪ ಇದನ್ನೆಲ್ಲ ಮಾಡ್ಬೇಕು ನಾನು. ಮತ್ತು ಮೆಣಸಿನ್ಕಾಯಿ ಹಾಕಿಸ್ಕೊಂಡು ಬರ್ಬೇಕು. ಮೆಣಸಿನ್ಕಾಯಿ ನೋಡ್ರಲ್ಲ ಹಂಗೆ ಕುಂತಾವು ಫ್ರಿಜರ್ ಮೇಲೆ, ಹಂಗೆ ಕುಂತಾವು. ನನ್ನ ಟ್ರೈಪ್ಯಾಡ್ ನೋಡ್ರಲ್ಲ, ಇದು ಒಂದು ಮುರಿದು ಹೆಟ್ಕೊಂಡು ಹೋಗೈತ್ರಿ. ಅದು ಸರಿನ ಆಗೋಲ್ದು. ಇದೊಂದು ಹೊಸದು ತೊಗೋಬೇಕು, ಯಾವಾಗ ಆಕೈತೆ ಗೊತ್ತಿಲ್ಲ, ನೋಡೋಣ. ಜೋಳನೂ ಹಸನ್ ಮಾಡಿದ್ದೈತಿ, ಅದನ್ನು ಯಾವಾಗ ಹಾಕಿಸ್ಕೊಂಡು ಬರ್ತಾರೆ. ಆ ರೊಟ್ಟಿ ಇರ್ಲಾರ್ದಕ್ಕೆ ಒಂಥರ ಇದ್ರಪ್ಪ, ಅನ್ನ ತಿಂದು ಬೇಸರ. ಕೊತ್ತಂಬರಿ ತೊಗೊತೀನಿ ರೀ. ಕೊತ್ತಂಬರಿ ತೆಗೆದು ಪಟ ಸಾರು ಮಾಡಿ ಊಟ ಮಾಡ್ಕೊಂಡೆ ಉಳ್ಕಿದ ಕೆಲಸ ಮಾಡ್ಕೊತೀನಿ ರೀ ನಾನು. ಇದನ್ನ ನೋಡ್ರಿ, ಇದು ಹಸನ್ ಮಾಡಿ ಇಡಂಗಿಲ್ಲ, ನಾನು ಹಂಗೆ ಇಟ್ಟಿರ್ತೀನಿ. ಯಾಕಂದ್ರೆ ಆಮೇಲೆ ಇದೇ ಒಂದು ಬೌಲ್ದಾಗ ನೀರು ತೊಗೊಂಡು ಕಟ್ ಮಾಡಿ ತೊಗೊಂಡು ಚಲೋತ್ನಾಗ ಇದು ಮಾಡ್ಕೊತೀನಿ ರೀ. ಯಾವಾಗಲೂ ನನಗೆ ತೊಳಿಲಾರ್ದಂಗೆ ಇದು ಮಾಡೋಕ್ಕಾಗಂಗಿಲ್ಲ ರೀ ಪಲ್ಯನ. ಇದು ನೋಡ್ರಿ 15 ದಿನ ಆಯ್ತು ನೋಡ್ರಿ ಇದು ತೊಗೊಂಡು ಬಂದ ಕೊತ್ತಂಬರಿ. ಅಂದ್ರೆ ಒಂದಿನ ಬ್ಲಾಗ್ ಮಾಡಿದ್ದೆ ನೋಡಿ ನಾನು, ಸಂತಿಗೆ ಗಾಂಧಿನಗರ ಸಂತಿಗೆ ಹೋಗಿದ್ದೆ ರೀ ಅಂತ. ಸೊ ಆವತ್ತಿನ ದಿನ ತಂದಿದ್ರದ. ಅಂದ್ರೆ ಬರೋ ಮೊನ್ನೆ ಸಂಡೇ ಹೋತಲ್ರಿ, ಸಂಡೇಗೆ 15 ದಿನ ಆಯ್ತು. ಮತ್ತು ಈಗ ಬರೋ ಸಂಡೇಗೆ 20 ದಿನ ಆಕೈತ್ರಿ ತಂದು. ಎಷ್ಟು ಮಸ್ತ್ ಐತೆ ನೋಡ್ರಿ.